ನಮಸ್ಕಾರ ಸ್ನೇಹಿತರೆ, ಇವತ್ತಿನ ವಿಡಿಯೋಲಿ ನಾವು ಫ್ರಮ್ ಸೀಸನ್ 2 ನ ಕೊನೆಯ 2 ಎಪಿಸೋಡ್ನ ನೋಡೋಣ. ಅದಕ್ಕಿಂತ ಮುಂಚೆ ಹಿಂದಿನ ಎಪಿಸೋಡ್ಸ್ನ ನೋಡಿಲ್ಲ ಅಂದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಇದೆ. ಆ ವಿಡಿಯೋಸ್ನ ಮೊದಲು ಮಿಸ್ ಮಾಡದೆ ನೋಡಿ. ಹಿಂದಿನ ಎಪಿಸೋಡ್ನ ಕೊನೆಯಲ್ಲಿ ನಾವು ನೋಡಿದ್ವಿ ವಿಕ್ಟರ್ಗೆ ತಂಗಿ ಕೂಡ ಇದ್ಲು, ಮತ್ತೆ ಲೈಟ್ ಹೌಸ್ನ ಕತೆ ಬೇರೆ ಏನೋ ಇದೆ. ಅಲ್ಲಿ ಸಿಗಾಕೊಂಡಿದ್ದ ಮಕ್ಕಳನ್ನ ಕಾಪಾಡೋಕೆ ಹೋಗಿ ವಿಕ್ಟರ್ನ ತಾಯಿ ಸಾವನ್ನಪ್ಪಿರ್ತಾರೆ. ಅದೇ ಮೊದಲು ಸಾರಾಳ ಮನೆಯಲ್ಲಿ ಇದ್ದ ರೆಜಿ ಮೈಕೈಯೆಲ್ಲ ರಕ್ತ ಮಾಡ್ಕೊಂಡು ಮನೆಯಿಂದ ಹೊರಗೆ ಬಂದು ಕಿರ್ಚಾಡ್ತಾ ಇದ್ದಾನೆ. ರ್ಯಾಂಡಲ್ ಡಾನಾನ್ನ ಕಿಡ್ನಾಪ್ ಮಾಡ್ಕೊಂಡು ಬಂದು ಮರಕ್ಕೆ ಕಟ್ಟಾಕಿರೋದ್ರಿಂದ ಡಾನಾನ್ನ ಕಾಪಾಡೋಕೆ ಜಿಮ್ ಬಂದಿದ್ದಾನೆ. ಈಗ ಮುಂದೇನಾಗುತ್ತೆ ಅಂತ ನೋಡೋಣ. ಅದಕ್ಕಿಂತ ಮುಂಚೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಮತ್ತೆ ಪಕ್ಕದಲ್ಲೇ ಇರೋ ನೋಟಿಫಿಕೇಶನ್ ಬೆಲ್ ಐಕನ್ನ ಕೂಡ ಆನ್ ಮಾಡಿ. ರೆಜಿ ಕಿರ್ಚಾಡ್ತಿರೋದ್ರಿಂದ ಏನಾಯ್ತು ಅಂತ ನೋಡೋಕೆ ಕೆನ್ನಿ ಮತ್ತೆ ಬಾಯ್ಡ್ ಬಂದಾಗ ಇವನ ಗರ್ಲ್ ಫ್ರೆಂಡ್ ಪಾಲಾ ಸಾವನ್ನಪ್ಪಿದ್ದಳೆ. ಸೇಮ್ ಮಾನ್ಸ್ಟರ್ಗಳು ಸಾಯಿಸಿರೋ ರೀತಿನೇ ಇವಳ ಬಾಡಿ ಕಾಣಿಸ್ತಾ ಇದೆ. ಆದ್ರೆ ಮಾನ್ಸ್ಟರ್ಗಳು ಬರೋಕೆ ಇನ್ನು ಕತ್ತಲ ಆಗೇ ಇಲ್ಲ, ಅರ್ಧ ಗಂಟೆ ಟೈಮ್ ಇದೆ. ರೆಜಿ ಹೇಳ್ತಾನೆ ಇವಳು ನಿದ್ರೆಯಲ್ಲಿ ಏನೇನೋ ಮಾತಾಡ್ತಾ ಇದ್ಲು, ಅವರು ಬಂದು ಟಚ್ ಮಾಡ್ತಾರೆ, ಮುರ್ದಾಕ್ತಾರೆ, ಕತ್ಕೊಂಡು ಹೋಗ್ತಾರೆ, ಇಲ್ಲಿ ಯಾರು ಸ್ವತಂತ್ರವಾಗಿಲ್ಲ ಅಂತೆಲ್ಲ ಹೇಳ್ತಾ ಇದ್ಲು. ಆಮೇಲೆ ಇವಳ ಡೆಡ್ ಬಾಡಿ ಇದ್ದಕ್ಕಿದ್ದಂಗೆ ಓಪನ್ ಆಗಿ ಈ ರೀತಿ ಎಲ್ಲ ಆಗೋಯ್ತು ಅಂತ. ಅಂದ್ರೆ ಇದೇ ಮಾತನ್ನ ಕೆನ್ನಿಯ ಕನ್ಸಲ್ಲಿ ಫೋನಲ್ಲಿ ಯಾರೋ ಹೇಳಿದ್ರು. ಹಾಗಿದ್ರೆ ಕನಸಿನ ಮುಖಾಂತರ ಯಾವ್ದೋ ದುಷ್ಟಶಕ್ತಿಗಳು ದಾಳಿ ಮಾಡಿ ಮನುಷ್ಯರನ್ನ ಸಾಯಿಸೋಕೆ ಶುರು ಮಾಡಿರ್ಬೋದು. ಇದ್ಯಾವುದೋ ಹೊಸ ಪ್ರಾಬ್ಲಮ್ ಶುರು ಆಯ್ತಲ್ಲ ಅಂತ ಬಾಯ್ಡ್ ಎಲ್ಲರಿಗೂ ಹೇಳ್ತಾರೆ, ಯಾರು ಒಬ್ರೇ ಇರಬೇಡಿ, ಇವತ್ ರಾತ್ರಿ ಯಾರು ಮಲಗಬೇಡಿ ಅಂತ. ಆದ್ರೆ ಜಿಮ್ ಮತ್ತೆ ರ್ಯಾಂಡಲ್ ಮೊದ್ಲೇ ಮಾತಾಡ್ಕೊಂಡಿದ್ರು ಇವತ್ ರಾತ್ರಿ ಕ್ರಾಶ್ ಆಗಿರೋ RV-ಯಲ್ಲಿ ಇದ್ದು ಹೊರಗಿರೋ ಮಾನ್ಸ್ಟರ್ಗಳು ನಿಜವಾಗ್ಲೂ ಮಾನ್ಸ್ಟರ್ಸ್ ಏನಾ ಇಲ್ವಾ ಅಂತ ಚೆಕ್ ಮಾಡೋಣ ಅಂತ. ಈ ವಿಷಯ ಜಿಮ್ ಜೂಲಿಗೂ ಕೂಡ ಹೇಳಿದ್ದ. ಹಾಗಾಗಿ ನಮ್ಮಪ್ಪ RV ಹತ್ರ ಹೋದ್ರು ಅಂತ ಜೂಲಿ ಬಾಯ್ಡ್ಗೆ ಹೇಳ್ತಿದ್ದಂಗೆ ಬಾಯ್ಡ್ ಮೊದಲು RV ಹತ್ರ ಹೊರಡ್ತಾರೆ. ಆದ್ರೆ RV ಹತ್ರ ರ್ಯಾಂಡಲ್ ಜಿಮ್ ಜೊತೆ ಇದ್ರು ತನ್ನದೇ ಆದ ಸಪರೇಟ್ ಪ್ಲಾನ್ ಮಾಡಿ ಡಾನಾ ಅನ್ನ ಮರಕ್ಕೆ ಕಟ್ ಹಾಕಿದ್ದಾಗ ಜಿಮ್ ಬಂದು ರ್ಯಾಂಡಲ್ಗೆ ಡಾನಾ ಅನ್ನ ಬಿಡೋಕೆ ಹೇಳ್ತಾ ಇದ್ದಾನೆ. ಆದ್ರೆ ರ್ಯಾಂಡಲ್ ಒಪ್ತಿಲ್ಲ. ಇವರು ಮಾನ್ಸ್ಟರ್ನ ಹಾಸ್ಪಿಟಲ್ ಇಂದ ತಗೊಂಡ್ ಬರ್ತಾ ಇದ್ರು, ಮೋಸ್ಟ್ಲಿ ಅದು ರೋಬೋಟ್ ಆಗಿರ್ಬೋದು ಅಂತ ಏನೇನೋ ಮಾತಾಡ್ತಿದ್ದಾನೆ. ಜಿಮ್ ಡಾನಾನ ಕಾಪಾಡೋಕೆ ನೋಡಿದಾಗ ಜಿಮ್ಗೆನೆ ರ್ಯಾಂಡಲ್ ಚಾಕು ಹಿಡ್ಕೊಂಡು ಹೆದರಿಸ್ತಾ ಇದ್ದಾನೆ. ಇದೇ ಸಮಯಕ್ಕೆ ಬಾಯ್ಡ್ ಬಂದು ಗಾಳಿಯಲ್ಲಿ ಗನ್ನಿಂದ ಫೈರ್ ಮಾಡಿ ರ್ಯಾಂಡಲ್ನ ಚಾಕುವನ್ನ ಇಸ್ಕೊಂಡು ಜಿಮ್ಗೆ ಕೊಟ್ಟು ಹೇಳ್ತಾರೆ ಡಾನಾಗೆ ಕಟ್ಟಿರೋ ಹಗ್ಗವನ್ನ ಕಟ್ ಮಾಡುವಂತ. ಇನ್ನು 5 ನಿಮಿಷದಲ್ಲಿ ಕತ್ತಲಾಗುತ್ತೆ, ಆದಷ್ಟು ಬೇಗ ನಾವು ವ್ಯಾನ್ ಅಲ್ಲಿ ವಾಪಸ್ ಹೋಗ್ಬೇಕು ಅಂತ ಹೇಳಿದಾಗ ರ್ಯಾಂಡಲ್ ತಾನು ಡಾನಾನ ಕಿಡ್ನಾಪ್ ಮಾಡ್ಕೊಂಡು ಬಂದ ವ್ಯಾನ್ ನ ಕೀಯನ್ನ ಕಾಡಿನಲ್ಲಿ ದೂರ ಬಿಸಾಕ್ತಾನೆ. ಹಾಗಾಗಿ ಕೀ ಹುಡ್ಕೋ ಅಷ್ಟರಲ್ಲಿ ಕತ್ತಲಾಗುತ್ತೆ ಅಂತ ಕ್ರಾಶ್ ಆಗಿರೋ RV ಒಳಗೆ ಇವತ್ತು ಉಳ್ಕೊಳ್ಳೋಕೆ ಡಿಸೈಡ್ ಮಾಡ್ತಾರೆ. ಟೌನ್ ಅಲ್ಲಿ ಎಲ್ಲರೂ ಗುಂಪು ಮಾಡ್ಕೊಂಡು ಇದ್ದಾರೆ. ವಿಕ್ಟರ್, ಜೆಡ್, ಟಬಿತಾ, ಈತನ್, ಜೂಲಿ ಎಲ್ಲರೂ ಕೆನಿ ಅವರ ಅಮ್ಮನ ಮನೆಯಲ್ಲಿ ಇದ್ದಾರೆ. ಕೆನಿ ಸಾರಾ ಅನ್ನ ಪೋಸ್ಟ್ ಆಫೀಸ್ಗೆ ಕರ್ಕೊಂಡ್ ಬಂದು ಇವಳ ಜೊತೆನೆ ಇದ್ದಾನೆ. ರೆಜಿ ಕಾಲೋನಿ ಹೌಸ್ಗೆ ಬಂದು ಯಾರು ರಾತ್ರಿ ಮಲಗಬಾರ್ದಂತೆ ಅಂತ ಬಾಯ್ಡ್ ಹೇಳಿದ್ದ ವಿಷಯವನ್ನ ಹೇಳ್ತಾ ಇದ್ದಾನೆ. RV ಒಳಗೆ ಇನ್ನು ರ್ಯಾಂಡಲ್ ಜಿಮ್ನ ತಲೆ ತಿಂತಾ ಇದ್ದಾನೆ. ನೀನು ಇವರ ಮಾತು ಯಾಕೆ ಕೇಳ್ತಾ ಇದ್ಯಾ, ಇವರೆಲ್ಲರೂ ಜೊತೆಗೆ ಸೇರ್ಕೊಂಡಿದ್ದಾರೆ ಅಂತ. ಹಾಗಾಗಿ ಬಾಯ್ಡ್ ಕೋಪದಲ್ಲಿ ಇವನಿಗೆ ಬೈದು ಕೈಗೆ ಹ್ಯಾಂಡ್ ಕಫ್ಸ್ ಹಾಕಿ ಕೂರಿಸ್ತಾರೆ. ಜಾಸ್ತಿ ಮಾತಾಡಿದ್ರೆ ನಿನ್ನ ಎಳ್ಕೊಂಡು ಹೋಗಿ ಹೊರಗೆ ಮರಕ್ಕೆ ಕಟ್ ಹಾಕ್ತೀನಿ, ನೀನೇ ಅವಾಗ ಆ ಮಾನ್ಸ್ಟರ್ಗಳು ರಿಯಲ್ಲ ಅಲ್ವಾ ಅಂತ ಚೆಕ್ ಮಾಡ್ಕೊ ಅಂದಾಗ ರ್ಯಾಂಡಲ್ ಸುಮ್ನಾಗ್ತಾನೆ. ಜಿಮ್ ಹೇಳ್ತಾನೆ ಡಾನಾ ಅನ್ನ ರ್ಯಾಂಡಲ್ ಕಿಡ್ನಾಪ್ ಮಾಡ್ಕೊಂಡು ಬಂದಿರೋ ವ್ಯಾನ್ ಹಳೇದಾಗಿದೆ, ಅದನ್ನ ನಾನು ಏನಾದ್ರೂ ಮಾಡಿ ಕೀ ಇಲ್ದೆ ಸ್ಟಾರ್ಟ್ ಮಾಡ್ತೀನಿ ಅಂತ. ಆದ್ರೆ ಬಾಯ್ಡ್ ರಿಸ್ಕ್ ತಗೊಳ್ಳೋದು ಬೇಡ ಅಂತ ಹೇಳ್ತಾ ಇದ್ದಾರೆ. ಬಾಯ್ಡ್ ಜಿಮ್ಗೆ ಸಾವನ್ನಪ್ಪಿರೋ ಮಾನ್ಸ್ಟರ್ ಬಗ್ಗೆ ಎಲ್ಲಾ ವಿಷಯ ಹೇಳಿ ತಾವು ಆ ಬಾಡಿಯಿಂದ ಎಕ್ಸ್ಟ್ರಾಕ್ಟ್ ಮಾಡಿರೋ ಲಿಕ್ವಿಡ್ ನ ಬುಲೆಟ್ಸ್ ಗಳ ಮೇಲೆ ಹಾಕೊಂಡು ಗನ್ಗೆ ಲೋಡ್ ಮಾಡ್ಕೊಂತಿದ್ದಂಗೆ ಮಾನ್ಸ್ಟರ್ಸ್ ಗಳು RV ಹತ್ರನೇ ಬರ್ತಾ ಇದ್ದಾವೆ. ಡಾನಾ ಹೇಳ್ತಾಳೆ ಆ ರ್ಯಾಂಡಲ್ ತಲೆ ಎಲ್ಲ ಮಾತಾಡ್ತಾನೆ, ಅವನ್ಗೆ ಗನ್ ಕೊಟ್ಟು ಕಳ್ಸು, ಹೋಗಿ ಮಾನ್ಸ್ಟರ್ಗೆ ಶೂಟ್ ಮಾಡಿ ಟೆಸ್ಟ್ ಮಾಡ್ಲಿ, ಬುಲೆಟ್ ಇಂದ ಮಾನ್ಸ್ಟರ್ ಸಾವನ್ನಪ್ಪಿದ್ರೆ ಒಳ್ಳೇದು, ಅದು ವರ್ಕ್ ಆಗ್ತಿದೆ ಅಂತ ನಮ್ಗೆ ಗೊತ್ತಾಗುತ್ತೆ, ಇಲ್ಲಾಂದ್ರೆ ಮಾನ್ಸ್ಟರ್ ಗಳು ರ್ಯಾಂಡಲ್ ನೇ ಸಾಯಿಸಿದ್ರೆ ಇನ್ನ ಒಳ್ಳೇದು ಅಂತ ಹೇಳ್ತಾಳೆ. ಬಾಯ್ಡ್ ರ್ಯಾಂಡಲ್ಗೆ ಗನ್ ಕೊಡೋಕ್ ಹೋದಾಗ ಇವನ್ಗೆ ಆಲ್ರೆಡಿ ಬೈಕ್ ಬಂದಿದೆ, ಆದ್ರೂ ಹೋಗೋಕೆ ರೆಡಿ ಏನೋ ಆಗ್ತಾನೆ. ಇದೇ ಸಮಯಕ್ಕೆ ಮಾನ್ಸ್ಟರ್ಗಳು RV ಹತ್ರ ಬರ್ತಾ ಇದ್ದವು, ದೂರದಲ್ಲೇ ಸುಮ್ನೆ ನಿಂತ್ಕೊಂಡಿದ್ದವೆ. ಡಾನಾ, ಬಾಯ್ಡ್ ಮತ್ತೆ ಜಿಮ್ಗೆ ಮಾನ್ಸ್ಟರ್ಗಳು RV ಹತ್ರ ಬಂದು ಒಳಗೆ ಬರೋಕೆ ನಮ್ಮನ್ನ ಮ್ಯಾನಿಪುಲೇಟ್ ಮಾಡ್ಬೇಕಾಗಿತ್ತು, ಆದ್ರೆ ಇದೇನ್ ವಿಚಿತ್ರ ಹತ್ರನೇ ಬರ್ತಾ ಇಲ್ವಲ್ಲ ಅಂತ ನೋಡ್ಬೇಕಾದ್ರೆ RV ಒಳಗೆ ಮ್ಯೂಸಿಕ್ ಬಾಕ್ಸ್ ನ ಶಬ್ದ ಕೇಳಿಸ್ತಾ ಇದೆ. ಈ ಬಾರಿ ಬಾಯ್ಡ್ಗೆ ಮಾತ್ರ ಅಲ್ಲ ಎಲ್ಲರಿಗೂ ಕೇಳಿಸ್ತಾ ಇದೆ. ಮ್ಯೂಸಿಕ್ ಬಾಕ್ಸ್ ಎಲ್ಲಿದೆ ಅಂತ ಹುಡ್ಕಾಡ್ದಾಗ ಗೊತ್ತಾಗುತ್ತೆ ಮ್ಯೂಸಿಕ್ ಬಾಕ್ಸ್ ನ ಸೌಂಡ್ ಬರ್ತಾ ಇರೋದು ಇಲ್ಲಿ ಡ್ಯಾಮೇಜ್ ಆಗಿರೋ ರೇಡಿಯೋಯಿಂದ ಬರ್ತಾ ಇರೋ ಸೌಂಡ್ ಇರ್ಲಿ, RV ಕೆಳಗಿಂದ ಕೂಡ ಯಾರೋ ಶಬ್ದ ಮಾಡ್ತಿದ್ದಾರೆ. ಕೆಳಗಿಂದ ಯಾರಾದ್ರೂ ಬರೋಕೆ ಅಲ್ಲಿ ಜಾಗನೇ ಇಲ್ವಲ್ಲ ಅಂತ ಎಲ್ಲರೂ ಶಾಕ್ ಆಗಿದ್ದಾಗ ಗಾಬರಿಯಾದ ರ್ಯಾಂಡಲ್ ಟೆನ್ಷನ್ ತಡ್ಕೊಳಕಾಗದೆ RV-ನ ಕಿಟಕಿ ಹೊಡೆದು ಹೊರಗೆ ಹಾರಿ ಓಡೋಗ್ತಾನೆ. ಇವನ ಹಿಂದೆನೆ ಮಾನ್ಸ್ಟರ್ಗಳು ಹೋಗ್ತವೆ. ಹಾಗಾಗಿ ಜಿಮ್, ಬಾಯ್ಡ್ ಮತ್ತೆ ಡಾನಾಗೆ ತಪ್ಪಿಸ್ಕೊಳ್ಳೋಕೆ ಸ್ವಲ್ಪ ಟೈಮ್ ಸಿಕ್ತು.
ಜಿಮ್ ಮತ್ತೆ ಡಾನಾ ವ್ಯಾನ್ ಹತ್ರ ಹೋಗಿ ಜಿಮ್ ವ್ಯಾನ್ ನ ಆನ್ ಮಾಡೋಕೆ ಟ್ರೈ ಮಾಡ್ತಾ ಇದ್ದಾನೆ. ಬಾಯ್ಡ್ ಬುಲೆಟ್ ನ ಟೆಸ್ಟ್ ಮಾಡೋಕೆ ಮಾನ್ಸ್ಟರ್ ಗಳಿಗೆ ಶೂಟ್ ಮಾಡ್ತಿದ್ದಾರೆ, ಆದ್ರೆ ಮಾನ್ಸ್ಟರ್ ಗಳಿಗೆ ಏನು ಆಗ್ತಿಲ್ಲ. ಇದಕ್ಕೆ ತುಂಬಾನೇ ಥಿಯರೀಸ್ ಇದೆ ಸ್ನೇಹಿತರೆ, ಯಾಕೆ ಬಾಯ್ಡ್ ನ ಬುಲೆಟ್ ವರ್ಕ್ ಆಗ್ತಿಲ್ಲ ಅಂತ. ವರ್ಕ್ ಆಗದೆ ಇರೋದಕ್ಕೆ ಕಾರಣ ನಂಬರ್ 1 ಏನಂದ್ರೆ ಬಾಯ್ಡ್ ಬುಲೆಟ್ ನ ಲಿಕ್ವಿಡ್ ಅಲ್ಲಿ ನೆನೆಸಿ ಗನ್ಗೆ ಲೋಡ್ ಮಾಡ್ಕೊಳ್ಳೋ ಅಷ್ಟರಲ್ಲೇ ಒಂದಷ್ಟು ಲಿಕ್ವಿಡ್ ಹೋಗಿರುತ್ತೆ. ಆಮೇಲೆ ಬುಲೆಟ್ ನ ಫೈರ್ ಮಾಡಿದಾಗ ಪೂರ್ತಿ ಲಿಕ್ವಿಡ್ ಸುಟ್ಟೋಗಿ ಮಾನ್ಸ್ಟರ್ ಗಳಿಗೆ ಏನು ಆಗಿಲ್ಲ ಅನ್ಸುತ್ತೆ. ಇನ್ನ ಎರಡನೇ ಥಿಯರಿ ಏನಂದ್ರೆ ಬೇರೆ ರೀತಿ ದೇಹಕ್ಕೆ ಡೈರೆಕ್ಟ್ ಆಗಿ ಲಿಕ್ವಿಡ್ ನ ಇಂಜೆಕ್ಟ್ ಮಾಡೋ ದಾರಿ ಹುಡುಕಿದಿದ್ರೆ ವರ್ಕ್ ಆಗೋದೇನೋ, ಇಲ್ಲ ಲಿಕ್ವಿಡ್ ಇಂದಾನೆ ಬೇರೆ ಮಾನ್ಸ್ಟರ್ ಗೆ ಏನು ಆಗೋದೇ ಇಲ್ಲ ಅನ್ಸುತ್ತೆ. ಬಾಯ್ಡ್ ಕೊಂದ ಮಾನ್ಸ್ಟರ್ ಸಾಯೋಕೆ ಮುಖ್ಯ ಕಾರಣ ಬಾಯ್ಡ್ ನ ಕೈಯಲ್ಲಿ ಇದ್ದ ಹುಳುಗಳ ಜೊತೆಗೆ ಬಾಯ್ಡ್ ನ ರಕ್ತ ಕೂಡ ಆ ಮಾನ್ಸ್ಟರ್ ನ ಸಾಯಿಸೋಕೆ ಹೆಲ್ಪ್ ಮಾಡಿರ್ಬೋದು. ನೋಡೋಣ ಈ ಸೀರೀಸ್ ಅಲ್ಲಿ ಇದಕ್ಕೆ ಮುಂದೆ ಉತ್ತರ ಕೊಡ್ತಾರ ಅಂತ. ಬಾಯ್ಡ್ ಮಾನ್ಸ್ಟರ್ಸ್ ಗೆ ಶೂಟ್ ಮಾಡ್ತಿದ್ದಾಗ ಆರ್ವಿ ಒಳಗೆ ತಮ್ಮ ಹೆಂಡತಿ ಆಬಿಯ ಆತ್ಮ ಕಾಣಿಸ್ಕೊಳ್ಳುತ್ತೆ. ನನ್ನ ಹತ್ರ ವಾಪಸ್ ಬಾ ಅಂತ ಆಬಿ ಬಾಯ್ಡ್ ಗೆ ಹೇಳಿ ಮಾಯ ಆಗೋಗ್ತಾಳೆ. ಬಾಯ್ಡ್ ಗೆ ಗೊತ್ತಾಗಲ್ಲ ಇದೇ ನನ್ ಭ್ರಮೆನ ಇಲ್ಲ ನಿಜವಾಗ್ಲೂ ಆಬಿಯ ಆತ್ಮ ಕಾಣಿಸ್ತಾ ಅಂತ. ಆದ್ರೆ ಜಿಮ್ ವ್ಯಾನ್ ಸ್ಟಾರ್ಟ್ ಮಾಡಿರೋದ್ರಿಂದ ತಕ್ಷಣ ಬಾಯ್ಡ್ ವ್ಯಾನ್ ಹತ್ತಿ ಈ ಜಾಗದಿಂದ ಹೊರಡ್ತಾರೆ. ಅದೇ ಕಾಡಿನಲ್ಲಿ ಅಡ್ರೆಸ್ ಗೊತ್ತಿಲ್ಲದೆ ಓಡೋಗ್ತಿದ್ದ ರ್ಯಾಂಡಲ್ ಮೇಲೆ ಮಾನ್ಸ್ಟರ್ಸ್ ದಾಳಿ ಮಾಡೋದಿಲ್ಲ, ಆದ್ರೆ ಹುಳುಗಳು ದಾಳಿ ಮಾಡಿ ಇವನ ಬಾಯಿಯ ಮುಖಾಂತರ ದೇಹ ಸೇರ್ತಾ ಇದ್ದಾವೆ. ಇನ್ನೊಂದ್ ಕಡೆ ಟೌನ್ ಅಲ್ಲಿ ಟಬಿತಾ ಮತ್ತೆ ಜೇಡ್ ಇಬ್ರು ವಿಕ್ಟರ್ ಮತ್ತೆ ಇವನ ತಂಗಿ ಎಲೋಯಿಸ್ ಮಾಡಿರೋ ಡ್ರಾಯಿಂಗ್ ಕಾರ್ನ ಡಿಕ್ಕಿಯಲ್ಲಿ ಇತ್ತಲ್ಲ, ಅದನ್ನ ತಗೊಂಡ್ ಬಂದು ಬೇರೆ ಏನಾದ್ರೂ ವಿಷಯ ಗೊತ್ತಾಗುತ್ತಾ ಅಂತ ಚೆಕ್ ಮಾಡ್ಬೇಕಾದ್ರೆ ಒಂದು ಡ್ರಾಯಿಂಗ್ ಅಲ್ಲಿ ಸೈನಿಕನ ಚಿತ್ರ ಇದೆ. ಇದನ್ನ ಎಲೋಯಿಸ್ ಬಿಡಿಸಿರೋದು. ಅದು ಈ ಸೈನಿಕ ವಿಕ್ಟರ್ ಮತ್ತೆ ಎಲೋಯಿಸ್ ನ ತಾಯಿ ಹೇಳಿದ್ದ ಸ್ಟೋರಿಯಲ್ಲಿ ಬರೋ ಒಂದು ಕ್ಯಾರೆಕ್ಟರ್. ವಿಚಿತ್ರ ಏನಂದ್ರೆ ಸೀಸನ್ 1 ಅಲ್ಲಿ ಜೇಡ್ ಮತ್ತೆ ಜಿಮ್ ಮೊದಲನೇ ಬಾರಿ ರೇಡಿಯೋ ಟೆಸ್ಟ್ ಮಾಡೋಕೆ ಮರದ ಹತ್ರ ಹೋಗಿದ್ದಾಗ ಜೇಡ್ಗೆ ಯಾರೋ ಒಬ್ಬ ಸೈನಿಕ ಬಂದು ಕೊಲ್ಲೋ ಹಾಗೆ ಭ್ರಮೆ ಆಗಿತ್ತಲ್ಲ, ಅದೇ ಸೈನಿಕನ ಡ್ರಾಯಿಂಗ್ ಇದು. ಯಾರೋ ಹೇಳಿದ್ದ ಸ್ಟೋರಿಯಲ್ಲಿ ಇರೋ ಸೈನಿಕ ನನಗ್ ಕಾಣಿಸೋಕ್ ಹೇಗ್ ಸಾಧ್ಯ ಅಂತ ಜೇಡ್ ತಲೆ ಕೆಡ್ಸ್ಕೊಂಡಿದ್ದಾಗ ಟಬಿತಾ ಲೈಟ್ ಹೌಸ್ ನ ಡ್ರಾಯಿಂಗ್ ನೋಡಿ ಇದು ನನಗೆ ನನ್ನ ಕನ್ಸಲ್ಲಿ ಒಂದು ಸಲ ಕಾಣಿಸಿತ್ತು. ಈ ಲೈಟ್ ಹೌಸ್ ಅಲ್ಲಿ ಎಲ್ಲದಕ್ಕೂ ಉತ್ತರ ಇರ್ಬೋದಲ್ವಾ. ಲೈಟ್ ಹೌಸ್ ಅಲ್ಲಿರೋ ಮಕ್ಕಳನ್ನ ಕಾಪಾಡೋಕೆ ಅಂತಾನೆ ವಿಕ್ಟರ್ ನ ತಾಯಿ ಹೋಗಿದ್ರು. ನನಗೆ ಕಾಣಿಸ್ತಿರೋ ಮಕ್ಕಳ ಆತ್ಮಗಳು ಕೂಡ ನನಗೆ ಏನು ಮಾಡ್ಲಿಲ್ಲ, ಸಹಾಯ ಕೇಳ್ತಿರೋ ಹಾಗೆ ನಡ್ಕೊಂತಾ ಇದ್ದಾವೆ ಅಂತ ಹೇಳ್ತಾಳೆ. ಹೌದು ಸ್ನೇಹಿತರೆ, ಸೀಸನ್ 1 ನಲ್ಲೇ ಎಲ್ಲರಿಗಿಂತ ಮುಂಚೆ ಲೈಟ್ ಹೌಸ್ ನ ನೋಡೋದು ಟಬಿತಾನೆ, ಆದ್ರೆ ಕನ್ಸಲ್ಲಿ. ಇನ್ನ ಪೋಸ್ಟ್ ಆಫೀಸ್ ಅಲ್ಲಿ ಸಾರಾ ಮತ್ತೆ ಸುಮ್ನೆ ಇಲ್ದೆ ಕೆನಿ ಅವರ ತಂದೆಯ ಸಾವಿನ ಬಗ್ಗೆ ಮಾತಾಡೋಕೆ ಶುರು ಮಾಡಿದಾಗ ಕೆನಿ ಮತ್ತೆ ಬೈಯೋಕೆ ಶುರು ಮಾಡ್ತಾನೆ. ಹಾಗಾಗಿ ಇಲ್ಲೇ ಡ್ರಾಯರ್ ಅಲ್ಲಿ ಇದ್ದ ಬಾಯ್ಡ್ ನ ಇನ್ನೊಂದು ಗನ್ ಅನ್ನ ಸಾರಾ ತೆಕ್ಕೊಂಡು ಬುಲೆಟ್ ಹಾಕೊಂಡು ತನಿಗೆ ತಾನೇ ಶೂಟ್ ಮಾಡ್ಕೊಳ್ಳೋಕೆ ನೋಡಿದಾಗ ಕೆನಿ ತಕ್ಷಣ ಗನ್ ಕಿತ್ಕೊಂಡು ಇವಳನ್ನ ಕಾಪಾಡ್ತಾನೆ. ಕಾಲೋನಿ ಹೌಸ್ ಅಲ್ಲಿ ಫಾತಿಮಾ ಪ್ರೆಗ್ನೆಂಟ್ ಇರೋ ವಿಷಯ ಎಲ್ಜಿನ್ಗೆ ಗೊತ್ತಾಗಿದೆ. ಹೇಗೆ ಅಂದ್ರೆ ಇವನಿಗೆ ಮೊದಲೇ ಕನ್ಸಲ್ಲಿ ಫಾತಿಮಾ ಪ್ರೆಗ್ನೆಂಟ್ ಇರೋ ಹಾಗೆ ಕಾಣಿಸಿತ್ತು. ಅಂದ್ರೆ ಕನ್ಸಲ್ಲಿ ಎಲ್ಜಿನ್ಗೆ ಭವಿಷ್ಯನೂ ಕಾಣಿಸಿರೋ ಹಾಗಿದೆ. ಇದೇ ಸಮಯಕ್ಕೆ ಬಾಯ್ಡ್, ಡಾನಾ ಮತ್ತೆ ಜಿಮ್ ಇಲ್ಲಿಗೆ ಬರ್ತಾರೆ. ಅದೇ ಇಲ್ಲೇ ಒಂದು ರೂಮ್ ಅಲ್ಲಿರೋ ಮ್ಯಾರಿಯಲ್ ವಿಚಿತ್ರವಾಗಿ ಆಡ್ತಾ ಒದ್ದಾಡ್ತಾ ಇದ್ದಾಳೆ. ಯಾಕಂದ್ರೆ ಇವಳ ದೇಹದ ಮೇಲೆ ಹುಳುಗಳು ಓಡಾಡ್ತಾ ಇವಳ ಬಾಯಿಯ ಒಳಗೆ ಹೋಗ್ತಾ ಇದ್ದಾವೆ, ಸೇಮ್ ರ್ಯಾಂಡಲ್ಗೆ ಆಗಿತ್ತರ. ಆದ್ರೆ ಇದು ಮ್ಯಾರಿಯಲ್ಗೆ ಬಿಟ್ರೆ ಬೇರೆ ಯಾರಿಗೂ ಕಾಣ್ತಿಲ್ಲ, ಬರೀ ಒದ್ದಾಡ್ತಿರೋದು ಕಾಣ್ತಿದೆ ಅಷ್ಟೇ. ಮ್ಯಾರಿಯಲ್ ನ ಕಣ್ಣು ಸಂಪೂರ್ಣವಾಗಿ ಬಿಳಿ ಬಣ್ಣಕ್ಕೆ ತಿರುಗಿ ಆದ್ಮೇಲೆ ಇವಳು ಪ್ರಜ್ಞೆ ತಪ್ತಾಳೆ. ಬಾಯ್ಡ್ ಮ್ಯಾರಿಯಲ್ಗೆ ಏನು ಆಗಲ್ಲ ಅಂತ ಕ್ರಿಸ್ಟಿಗೆ ಸಮಾಧಾನ ಮಾಡ್ತಿದ್ದಾಗ ಎಲಿಸ್ ಬಂದು ಬಾಯ್ಡ್ ನ ಎಲ್ಜಿನ್ ಹತ್ರ ಕರ್ಕೊಂಡ್ ಬರ್ತಾನೆ. ಎಲ್ಜಿನ್ ಫಾತಿಮಾ ಪ್ರೆಗ್ನೆಂಟ್ ಇರೋ ವಿಷಯವನ್ನ ಬಾಯ್ಡ್ಗೆ ಹೇಳಿ, ನಾನು ನನ್ನ ಕನ್ಸಲ್ಲಿ ಇನ್ನೊಂದು ದೃಶ್ಯವನ್ನ ನೋಡಿದ್ದೆ. ಒಬ್ಬ ಬಿಳಿ ಬಟ್ಟೆ ಹಾಕಿರೋ ಹುಡುಗ ಪದೇ ಪದೇ ಒಂದೇ ಸೆಂಟೆನ್ಸ್ ನ ಹೇಳ್ತಾ ಇದ್ದ, ಅವರು ಬರ್ತಾರೆ, ಇಲ್ಲಿ ಯಾರು ಸ್ವತಂತ್ರವಾಗಿಲ್ಲ, ಅವರು ಮೂರಕ್ಕೋಸ್ಕರ ಬರ್ತಾರೆ. ಎಲ್ಲಿವರೆಗೂ ಅಂದ್ರೆ ಸಂಗೀತವನ್ನ ನಿಲ್ಸೋವರೆಗೂ ಅಂತ. ಅಂದ್ರೆ ಕೆನಿಗೆ ಫೋನ್ ಅಲ್ಲಿ ಯಾರೋ ವ್ಯಕ್ತಿ ಹೇಳಿದ್ನಲ್ಲ, ಅದೇ ಮಾತಿದು. ಇಲ್ಲೇ ಇದ್ದ ಬಸ್ ಡ್ರೈವರ್ ಹೇಳ್ತಾರೆ, ಇದು ಹಳೆ ನರ್ಸರಿ ರೈಮ್ಸ್ ಆಗಿದೆ, ನಮ್ಮ ಅಜ್ಜಿ ನನಗೋಸ್ಕರ ಇದನ್ನ ಹಾಡ್ತಾ ಇದ್ರು ಅಂತ. ಇನ್ನೊಂದ್ ಕಡೆ ಕೆನಿ ಅವರ ಮನೆಯಲ್ಲಿ ಜೇಡ್ ಮತ್ತೆ ಟಬಿತಾ ಲೈಟ್ ಹೌಸ್ ಬಗ್ಗೆ ಡಿಸ್ಕಸ್ ಮಾಡ್ಬೇಕಾದ್ರೆ ಜೂಲಿ ಕೆಳಗೆ ಬಿದ್ದು ಒದ್ದಾಡೋಕೆ ಶುರು ಮಾಡ್ತಾಳೆ. ಅಂದ್ರೆ ಇವಳ ದೇಹಕ್ಕೂ ಹುಳುಗಳು ಸೇರ್ತಾ ಇದಾವೆ, ಜೂಲಿಗೆ ಬಿಟ್ರೆ ಬೇರೆಯವ್ರಿಗೆ ಹುಳುಗಳು ಕಾಣಿಸ್ತಿಲ್ಲ. ಅಂದ್ರೆ ಆ ನರ್ಸರಿ ರೈಮ್ಸ್ಗೆ ಈಗ ಒಂದು ಅರ್ಥ ಸಿಗ್ತಾ ಇರೋ ಹಾಗೆ ಕಾಣ್ತಾ ಇದೆ. ಅವರು ಬರ್ತಾರೆ ಮೂರಕ್ಕೋಸ್ಕರ, ಸಂಗೀತವನ್ನ ನಿಲ್ಸೋವರೆಗೂ. ಅಂದ್ರೆ ನನ್ಗನ್ಸೋ ಪ್ರಕಾರ ಮ್ಯೂಸಿಕ್ ಬಾಕ್ಸ್ ನ ನಾಶ ಮಾಡ್ಬೇಕು, ಅಲ್ಲಿವರೆಗೂ ಮೂರಕ್ಕೋಸ್ಕರ ಬರ್ತಾರೆ. ಅಂದ್ರೆ ಈ 3 ಜನರನ್ನ ಯಾರೋ ಈಗ ತಮ್ಮ ಕಂಟ್ರೋಲ್ಗೆ ತಗೊಂಡಿದ್ದಾರೆ. ಬೆಳಗ್ಗೆ ಆಗ್ತಿದಂಗೆ ಕ್ರಿಸ್ಟಿ ಜೂಲಿನ ಚೆಕ್ ಮಾಡೋಕೆ ಬಂದಾಗ ಇವಳಿನ್ನೂ ಬದುಕೇ ಇದ್ದಾಳೆ, ಆದ್ರೆ ಇವ್ರಿಗೆಲ್ಲ ಏನಾಗ್ತಿದೆ ಅಂತ ಗೊತ್ತಿಲ್ಲ. ಕಾಡಿನಲ್ಲಿ ರ್ಯಾಂಡಲ್ ನ ಹುಡ್ಕೋಕೆ ಎಲ್ಜಿನ್, ಡಾನಾ ಮತ್ತೆ ಡೇಲ್ ಬಂದಿದ್ದಾಗ ಇವ್ರಿಗೂ ಕೂಡ ರ್ಯಾಂಡಲ್ ಮ್ಯಾರಿಯಲ್ ಮತ್ತೆ ಜೂಲಿಯ ಸ್ಥಿತಿಯಲ್ಲೇ ಸಿಗ್ತಾನೆ. ಇದ್ದಕ್ಕಿದ್ದಂಗೆ ಈಗ 3 ಜನ ತಮ್ಮ ತಮ್ಮ ಜಾಗದಲ್ಲೇ ಸ್ವಲ್ಪ ಹೊತ್ತು ಎಚ್ಚರಗೊಂಡು ಜೋರಾಗಿ ಕಿರ್ಚಾಡೋಕೆ ಶುರು ಮಾಡ್ತಾರೆ. ಸೊ ಇದಕ್ಕೆಲ್ಲ ಪರಿಹಾರ ಕಂಡಿಡಿಯೋಕೆ ಬಾಯ್ಡ್ ಮತ್ತೆ ಕೆನಿ ಸಾರಾನ ಕರ್ಕೊಂಡು ಕಾಡಿಗೆ ಬರ್ತಾ ಇದ್ದಾರೆ. ಬಾಯ್ಡ್ ಮಾರ್ಟಿನ್ ನ ಭೇಟಿ ಆಗಿದ್ದ ಜಾಗಕ್ಕೆ. ಬಾಯ್ಡ್ ಸಾರಾ
ಸಾರಾಗೆ ಹೇಳ್ತಾರೆ, ಈ ಜಾಗ ಈಗ ಬಿದ್ದೋಗಿರೋ ಹಾಗೆ ಕಾಣ್ತಿದೆ, ಆದ್ರೆ ನಾನು ಮಾರ್ಟಿನ್ ನ ನೋಡಿದಾಗ ಚೆನ್ನಾಗೇ ಇತ್ತು ಅಂತ ಎಲ್ಲವನ್ನ ಎಕ್ಸ್ಪ್ಲೈನ್ ಮಾಡೋ ಅಷ್ಟರಲ್ಲೇ ಸಾರಾಗೆ ಈ ಜಾಗದ ಬಗ್ಗೆ ಎಲ್ಲಾ ವಿಷಯ ಗೊತ್ತಾಗ್ತಾ ಇದೆ. ಆ 3 ಜನ ಇಲ್ಲೇ ಇದ್ದರೆ ಬಾಯ್ಡೆ ತನ್ನ ಜೊತೆ ಈ ಜಾಗದಲ್ಲಿ ಇದ್ದ ದುಷ್ಟಶಕ್ತಿಯನ್ನ ಟೌನ್ಗೆ ಕರ್ಕೊಂಡ್ ಬಂದಿದ್ದು. ಈ ಜಾಗದಲ್ಲಿ ಬಂದಿಯಾಗಿದ್ದ ಯಾವುದೋ ದುಷ್ಟಶಕ್ತಿ ಅಂದ್ರೆ ಮಾರ್ಟಿನ್ ಕೂಡ ಇದೇ ದುಷ್ಟಶಕ್ತಿಯ ಬಗ್ಗೆ ಮಾತಾಡ್ತಿದ್ದ, ಅದನ್ನ ಬಾಯ್ಡ್ ಈಗ ಫ್ರೀ ಮಾಡಿರೋದು. ಅದು 3 ಜನರನ್ನ ಹಿಡ್ಕೊಂಡು ಟಾರ್ಚರ್ ಕೊಡ್ತಾ ಇದೆ, ಸ್ಲೋ ಆಗಿ ಇವರನ್ನ ಸಾಯಿಸುತ್ತೆ ಕೂಡ. ಹಾಗಾಗಿ ಆದಷ್ಟು ಬೇಗ ಮ್ಯೂಸಿಕ್ ನ ಸ್ಟಾಪ್ ಮಾಡ್ಬೇಕು ಅಂತ ಹೇಳ್ತಾಳೆ ಸಾರಾ. ಇವಳ ತಲೆಗೆ ಈಗ ಜಾಸ್ತಿ ಪ್ರೆಷರ್ ಆಗಿದ್ರಿಂದ ಸಾರಾಳ ಮೂಗಿಂದ ರಕ್ತ ಕೂಡ ಬರ್ತಾ ಇದೆ. ಹಾಗಾಗಿ ಇವಳನ್ನ ಸಮಾಧಾನ ಮಾಡಿ ಇಲ್ಲಿಂದ ಕರ್ಕೊಂಡು ಹೊರಡ್ತಾರೆ. ಬಾಯ್ಡ್ಗೆ ಏನ್ ಚಿಂತೆ ಅಂದ್ರೆ ಈ ಜಾಗದಲ್ಲಿ ಯಾವುದೇ ಮ್ಯೂಸಿಕ್ ಬಾಕ್ಸ್ ಕಾಣಿಸ್ಲಿಲ್ಲ, ಕಾಣದೇ ಇರೋ ಮ್ಯೂಸಿಕ್ ಬಾಕ್ಸ್ ನ ಹೇಗೆ ನಾಶ ಮಾಡ್ಲಿ ಅಂತ ಯೋಚನೆ ಮಾಡ್ತಾ ಇದ್ದಾರೆ ಬಾಯ್ಡ್. ಅದೇ ಟಬಿತಾ ಲೈಟ್ ಹೌಸ್ ಗೆ ಹೋಗೋಕೆ ರೆಡಿ ಆಗಿ ಹೇಗೋ ಮಾಡಿ ಜಿಮ್ಗೂ ಕನ್ವಿನ್ಸ್ ಮಾಡಿದಳೆ ಹೋಗೋಕೆ ಬಿಡು ಅಂತ. ಆದ್ರೆ ಅಡ್ರೆಸ್ ಗೊತ್ತಿಲ್ವಲ್ಲ, ಹಾಗಾಗಿ ಮೊದಲು ವಿಕ್ಟರ್ ಹತ್ರ ಬಂದು ಲೈಟ್ ಹೌಸ್ ಎಲ್ಲಿದೆ ಅಂತ ಕೇಳಿದಾಗ ಲೈಟ್ ಹೌಸ್ ಎಲ್ಲಿದೆ ಗೊತ್ತಿಲ್ಲ, ಆದ್ರೆ ಅಲ್ಲಿಗೆ ಹೋಗೋ ದಾರಿಯಲ್ಲಿ ಒಂದು ಬಾಟಲ್ ಟ್ರೀ ಸಿಗುತ್ತೆ ಅಂತ ಹೇಳ್ತಾನೆ. ಅಂದ್ರೆ ಸೀಸನ್ 1 ನಲ್ಲಿ ಬಾಯ್ಡ್ ಮತ್ತೆ ಸಾರಾ ಕಾಡಿಗೆ ಹೋಗಿದ್ದಾಗ ಗ್ಲಾಸ್ ಬಾಟಲ್ ಗಳು ಕಟ್ಟಿದ್ದ ಮರ ಕಾಣಿಸಿತ್ತಲ್ಲ, ಅದೇ ಮರದ ಬಗ್ಗೆ ವಿಕ್ಟರ್ ಮಾತಾಡ್ತಿರೋದು. ಸೊ ಈಗ ಜೇಡ್ ಬಾರಲ್ಲೇ ಕುತ್ಕೊಂಡು ಇನ್ನ ಸಿಂಬಲ್ ನ ಅರ್ಥ ಏನು ಅಂತಾನೆ ಯೋಚನೆ ಮಾಡ್ಬೇಕಾದ್ರೆ ಇವನಿಗೂ ಸೇಮ್ ಬಾಯ್ಡ್ ತರ ಬಾರ್ ಓನರ್ ಟಾಮ್ ಕಾಣಿಸ್ಕೊಂತಾನೆ. ಅಂದ್ರೆ ಜೇಡ್ ನ ಇಮ್ಯಾಜಿನೇಷನ್ ಅಷ್ಟೇ ಇದು. ಟಾಮ್ ಹೇಳ್ತಾನೆ, ನಿನಗೆ ಈ ಸಿಂಬಲ್ ನ ಅರ್ಥ ಸಿಗ್ಬೇಕು ಅಂದ್ರೆ ಟಬಿತಾ ಈ ಸಿಂಬಲ್ ನ ನೋಡಿದ್ದು ಸುರಂಗದಲ್ಲಿ ಅಲ್ವಾ, ಅಲ್ಲಿಗೆನೆ ನೀನು ಹೋಗಿ ನೋಡು. ಪ್ರಕೃತಿ ಇಂತ ಇಂಪಾರ್ಟೆಂಟ್ ವಿಷಯಗಳನ್ನ ತನ್ನಲ್ಲಿ ಅಡಗಿಸಿ ಇಟ್ಕೊಂಡಿರುತ್ತೆ ಅಂದಾಗ ಹಾಗೆ ಮಾಡೋಣ ಅಂತ ಜೇಡ್ ಸುರಂಗದ ಒಳಗೆ ಬರ್ತಾನೆ. ಇಲ್ಲಿ ಟಬಿತಾಗೆ ಕಾಣ್ತಿರೋ ಮಕ್ಕಳ ಆತ್ಮ ಇವನಿಗೂ ಕೂಡ ಕಾಣಿಸ್ಕೊಂತವೆ. ಇವನ ಸುತ್ತ ಮಲ್ಗಿ ಮೇಲೆ ನೋಡ್ತಾ ಅಂಕುಹಿ ಅನ್ನೋ ಪದ ಪದೇ ಪದೇ ಹೇಳ್ತಾ ಇದ್ದಾರೆ. ಮೇಲೆ ಏನಿದೆ ಅಂತ ನೋಡಿದಾಗ ಅಲ್ಲೂ ಜೇಡ್ಗೆ ಸಿಂಬಲ್ಲೇ ಕಾಣಿಸುತ್ತೆ. ಹಿಂದಿನ ವಿಡಿಯೋನ ಕಮೆಂಟ್ಸ್ ಅಲ್ಲೇ ಸ್ನೇಹಿತರೆ ತುಂಬಾನೇ ಜನ ಅಂಕುಹಿ ಪದದ ಅರ್ಥ ಏನು ಅಂತ ಹೇಳಿದ್ರಿ. ಇದರ ಅರ್ಥ ರಿಮೆಂಬರ್ ಅಂತ, ಅಂದ್ರೆ ಏನ್ನ ನೆನ್ಪು ಮಾಡ್ಕೋಬೇಕು ಅನ್ನೋದು ಮುಂದಿನ ಸೀಸನ್ ಅಲ್ಲಿ ಗೊತ್ತಾಗುತ್ತೆ. ನೆಕ್ಸ್ಟಿನಲ್ಲಿ ವಿಕ್ಟರ್ ಟಬಿತಾ ಅನ್ನ ಗ್ಲಾಸ್ ಬಾಟಲ್ ಗಳನ್ನ ನೇತಾಕಿರೋ ಮರದ ಹತ್ರ ಕರ್ಕೊಂಡ್ ಬಂದು ಹೇಳ್ತಾನೆ. ಬೆಳಗ್ಗೆ ಆದಾಗ ಸ್ಟೋರೇಜ್ ರೂಮ್ ಇಂದ ವಿಕ್ಟರ್ ಹೊರಗೆ ಬಂದಾಗ ಇವನ ತಾಯಿಯ ಬಾಡಿ ಇಲ್ಲೇ ಸಿಕ್ಕಿದ್ದು. ಈ ಟ್ರೀ ಒಳಗೆ ಹೋಗೋಕೆ ಅವ್ರಿಗೆ ಆಗಿರ್ಲಿಲ್ಲ ಅಂದಾಗ ನಮಗೆ ಗೊತ್ತಾಗುತ್ತೆ ಸ್ನೇಹಿತರೆ ಇದು ಕೂಡ ಫಾರ್ವೇ ಟ್ರೀ ಅಂತ. ವಿಕ್ಟರ್ ಅವ್ರ ಅಮ್ಮ ವಿಕ್ಟರ್ಗೆ ಹೇಳಿರ್ತಾರೆ, ಇದು ಬೇರೆ ಫಾರ್ವೇ ಟ್ರೀ ತರ ಅಲ್ಲ, ಇದರ ಒಳಗೆ ಹೋದ್ರೆ ಸೀದಾ ಲೈಟ್ ಹೌಸ್ ನ ಮುಂದೆನೆ ಹೋಗ್ತೀವಿ, ಬೇರೆ ಎಲ್ಲಿಗೂ ಅಲ್ಲ ಅಂತ ಹೇಳಿರ್ತಾರೆ. ಅಂದ್ರೆ ಬಾಯ್ಡ್ ಮತ್ತೆ ಸಾರಾ ಅವತ್ತು ಈ ಟ್ರೀ ಒಳಗೆ ಹೋಗಿದ್ದಿದ್ರೆ ಲೈಟ್ ಹೌಸ್ ಮುಂದೆನೆ ಹೋಗಿರೋರು. ಸೊ ವಿಕ್ಟರ್ ಟಬಿತಾಗೋಸ್ಕರ ಸ್ನಾಕ್ಸ್ ಎಲ್ಲ ಇಟ್ಟಿರೋ ತನ್ನ ಲಂಚ್ ಬಾಕ್ಸ್ ನ ಇವಳಿಗೆ ಕೊಟ್ಟು ಟ್ರೀ ಒಳಗೆ ಕಳಿಸ್ತಾನೆ. ತಕ್ಷಣ ಟಬಿತಾ ಲೈಟ್ ಹೌಸ್ ಮುಂದೆ ಪ್ರತ್ಯಕ್ಷ ಆಗ್ತಾಳೆ. ಈ ಕಡೆ ಟೌನ್ ಅಲ್ಲಿ ಬಾಯ್ಡ್ ಏನ್ ಮಾಡೋದಪ್ಪ ಈಗ ಜನರನ್ನ ಕಾಪಾಡೋಕೆ ಅಂತ ತಲೆ ಕೆಡಿಸ್ಕೊಂಡು ಫ್ರಸ್ಟ್ರೇಟ್ ಆಗಿ ಚರ್ಚಲ್ಲಿ ಕೂಗಾಡ್ಬೇಕಾದ್ರೆ ಡಾನಾ ಬಂದು ಇವ್ರಿಗೆ ಸಮಾಧಾನ ಮಾಡಿ ನಿನ್ ಮಗ ಫಾತಿಮಾ ಜೊತೆ ಮದುವೆ ಆಗ್ತಿದ್ದಾನೆ ಬಾ ಅಂತ ಕರ್ಕೊಂಡ್ ಬರ್ತಾರೆ. ಫಾದರ್ ಖಾತ್ರಿ ಇಲ್ಲದೆ ಇರೋದ್ರಿಂದ ತಮಗೆ ಎಷ್ಟು ಗೊತ್ತೋ ಮದುವೆ ಪ್ರೊಸೀಜರ್ ಬಗ್ಗೆ ಅಷ್ಟನ್ನ ಮಾತ್ರ ಮಾಡಿ ಕೊನೆಗೂ ಬಾಯ್ಡ್ ಮುಂದೆನೆ ಫಾತಿಮಾ ಮತ್ತೆ ಎಲಿಸ್ ಮದುವೆ ಆಗ್ತಾರೆ. ಮದುವೆ ಆಗ್ಬೇಕಾದ್ರೆ ಎಲಿಸ್ ಫಾತಿಮಾಗೆ ಒಂದು ವಿಷಯ ಹೇಳ್ತಾನೆ, ಏನಂದ್ರೆ ನೀನು ನನ್ನ ಜೀವನದಲ್ಲಿ ಬೆಳಕು ಬಂದಂಗೆ ಬಂದೆ, ಕತ್ತಲಾಗಿದ್ದ ನನ್ನ ಜೀವನಕ್ಕೆ ನೀನೇ ಬೆಳಕು ಅಂತ ಡೈಲಾಗ್ ಹೊಡೆದಾಗ ಬಾಯ್ಡ್ಗೆ ಒಂದು ಐಡಿಯಾ ಹೊಳಿತು. ಮಾರ್ಟಿನ್ ಇದ್ದ ಜಾಗಕ್ಕೆ ಹೋಗಿ ಜ್ಯೋತಿಯನ್ನ ಹಚ್ಚಿದ್ರೆ ಆ ಜಾಗ ಕಾಣಿಸ್ಬೋದು ಅಂತ. ಯಾಕಂದ್ರೆ 2ನೇ ಎಪಿಸೋಡ್ ಅಲ್ಲಿ ಇವನು ಮಾರ್ಟಿನ್ ಇದ್ದ ಜಾಗದಿಂದ ಬೆಂಕಿ ಹಚ್ಚಿರೋ ಟಾರ್ಚ್ ನ ಎತ್ಕೊಂಡು ಬಂದಾಗ್ಲೇ ಆ ಜಾಗದಿಂದ ಹೊರಗೆ ಬರೋಕೆ ಆಗಿದ್ದು. ಅದೇ ಟೆಕ್ನಿಕ್ ನ ಈಗ ಒಳಗೆ ಹೋಗೋಕೆ ಉಪಯೋಗಿಸೋಕೋಸ್ಕರ ತಾವು ತಗೊಂಡು ಬಂದಿದ್ದ ಟಾರ್ಚ್ ವಿಕ್ಟರ್ ಇದ್ದ ಟ್ರಕ್ ಅಲ್ಲಿ ಇಟ್ಟಿರ್ತಾರೆ. ಆ ಟಾರ್ಚ್ ನ ತಗೊಂಡು ಹೋಗ್ಬೇಕಾದ್ರೆ ರೆಜಿ ಬಂದು ಬಾಯ್ಡ್ ಗೆ ಶೂಟ್ ಮಾಡ್ತಾನೆ. ಇವರು ಕಾಡಿಂದ ಬಂದ್ಮೇಲೆ ಇದೆಲ್ಲ ಆಗ್ತಿರೋದು ಅಂತ. ಆದ್ರೆ ಬಾಯ್ಡ್ ನ ಭುಜಕ್ಕೆ ಬುಲೆಟ್ ಬಿದ್ದಿರೋದ್ರಿಂದ ಬಚಾವಾದ್ರು. ಈಗ ಬಾಯ್ಡ್ ತಮ್ಮ ಗನ್ನಿಂದ ರೆಜಿನ ಶೂಟ್ ಮಾಡಿ ಸಾಯಿಸ ಬಿಡ್ತಾರೆ. ನಂತರ ಮಾರ್ಟಿನ್ ಇದ್ದ ಜಾಗ ಈಗ ಎಲ್ಲ ನಾಶ ಆಗಿರೋ ರೀತಿ ಕಾಣ್ತಿದ್ಯಲ್ಲ, ಅಲ್ಲಿಗೆ ಬಂದು ಟಾರ್ಚ್ ನ ಬೆಂಕಿ ಹಚ್ತಿದ್ದಂಗೆ ಈ ಜಾಗ ಮಾರ್ಟಿನ್ ಇದ್ದಾಗ ಹೇಗಿತ್ತೋ ಅದೇ ರೀತಿ ಕಾಣಿಸ್ತಿದೆ. ಯಾಕಂದ್ರೆ ಇದು ಸೆಪರೇಟ್ ಯೂನಿವರ್ಸ್ ಅಲ್ಲಿ ಇರೋ ಜಾಗ. ಇಂಡೋನೇಷಿಯನ್ ಹಾರರ್ ಮೂವೀಸ್ ನ ನೀವು ಜಾಸ್ತಿ ನೋಡೋದಾದ್ರೆ ಗೊತ್ತೇ ಇರುತ್ತೆ ಸ್ನೇಹಿತರೆ, ನಮ್ಮ ಪ್ರಪಂಚ ಆತ್ಮಗಳ ಪ್ರಪಂಚ ಒಂದೇ ರೀತಿ ಇರುತ್ತೆ. ನಮ್ಮ ಜಗತ್ತಿನಲ್ಲಿ ಬೆಳಕಾಗಿದ್ರೆ ಆತ್ಮಗಳ ಜಗತ್ತಿನಲ್ಲಿ ಕತ್ತಲಾಗಿರೋ ಹಾಗೆ ಕಾಣಿಸ್ತಾ ಇರುತ್ತೆ. ಅದೇ ರೀತಿ ಈ ಜಾಗ ಕೂಡ. ಈ ಜಾಗದಲ್ಲಿ ಯಾವ ದುಷ್ಟಶಕ್ತಿ ಇದೆಯೋ ಗೊತ್ತಿಲ್ಲ, ಒಟ್ನಲ್ಲಿ ಆ ದುಷ್ಟಶಕ್ತಿ ಈ ಜಾಗದಲ್ಲಿ ಜೂಲಿ, ರ್ಯಾಂಡಲ್ ಮತ್ತೆ ಮ್ಯಾರಿಯಲ್ ನ ಆತ್ಮಗಳನ್ನ ಬಂಧಿಸಿ ಇಟ್ಕೊಂಡಿದೆ. ಮ್ಯೂಸಿಕ್ ಬಾಕ್ಸ್ ಕೂಡ ಈಗ ಕಾಣಿಸ್ತಾ ಇದೆ. ಹಾಗಾಗಿ ಬಾಯ್ಡ್ ಸಾರಾ ಹೇಳ್ದಂಗೆ ಮತ್ತೆ ನರ್ಸರಿ ರೈಮ್ಸ್ ಅಲ್ಲಿ ಇರೋ ಹಾಗೆ ಹಾಡನ್ನ ನಿಲ್ಸೋಕೆ ಮ್ಯೂಸಿಕ್ ಬಾಕ್ಸ್ ನ ಹೊಡೆದಾಕೋಕೆ ನೋಡಿದಾಗ ಆಬಿ ಬಂದು ಬಾಯ್ಡ್ ನ ತಲೆ ಕೆಡಿಸಿ ಆ ಮ್ಯೂಸಿಕ್ ಬಾಕ್ಸ್ ನ ಹೊಡೆದಾಕ್ದೇ ಇರೋ ಹಾಗೆ ಮಾಡ್ತಾ ಇದ್ದಾಳೆ. ಆದ್ರೆ ಬಾಯ್ಡ್ ಜಾಸ್ತಿ ತಲೆ ಕೆಡಿಸ್ಕೊಳ್ಳಲ್ಲ. ಮ್ಯೂಸಿಕ್ ಬಾಕ್ಸ್ ನ ಹೊಡೆದಾಕ್ತಿದ್ದಂಗೆ
ಜೂಲಿ, ರ್ಯಾಂಡಲ್ ಮತ್ತೆ ಮ್ಯಾರಿಯಲ್ಗೆ ಎಚ್ಚರಿಕೆ ಆಯ್ತು. ಬಾಯ್ಡ್ ಕೂಡ ಟಾರ್ಚ್ ನ ಬೆಂಕಿ ಹಾರ್ತಿದ್ದಂಗೆ ವಾಪಸ್ ಆ ಜಾಗದಿಂದ ಹೊರಗೆ ಬರ್ತಾರೆ. ಮೊದ್ಲು ಯಾವ ನಾಯಿ ಬಾಯ್ಡ್ಗೆ ಈ ಜಾಗದಿಂದ ಟೌನ್ಗೆ ಹೋಗೋಕೆ ದಾರಿ ತೋರಿಸಿತ್ತೋ ಅದೇ ನಾಯಿ ಮತ್ತೆ ಇವ್ರಿಗೆ ಈಗ ಕಾಣಿಸ್ಕೊಡುತ್ತೆ. ನೆಕ್ಸ್ಟಿನಲ್ಲಿ ಟಬಿತಾ ಲೈಟ್ ಹೌಸ್ ಮೇಲೆ ಹತ್ತಿ ಬರ್ಬೇಕಾದ್ರೆ ಮೆಟ್ಟಿಲುಗಳ ಮೇಲೆ ಮಕ್ಕಳ ಆಟಿಕೆ, ಪ್ಲೇಯಿಂಗ್ ಕಾರ್ಡ್ಸ್ ಎಲ್ಲ ಇದೆ. ಇದನ್ನ ನೋಡ್ತಾ ಇವಳು ಲೈಟ್ ಹೌಸ್ ನ ಲೈಟ್ ಹತ್ರ ಬಂದಾಗ ಬಿಳಿ ಬಟ್ಟೆ ಹಾಕಿರೋ ಹುಡುಗ ಇಲ್ಲಿಗೆ ಬಂದು ನನ್ನನ್ನ ಕ್ಷಮಿಸು, ಇದೇ ದಾರಿ ಇರೋದು ನೀನು ಹೊರಗೆ ಹೋಗೋಕೆ ಅಂತ ಹೇಳಿ ಟಬಿತಾ ಅನ್ನ ಮೇಲಿಂದ ತಳ್ಬಿಡ್ತಾನೆ. ಟಬಿತಾ ಲೈಟ್ ಹೌಸ್ ನ ಗ್ಲಾಸ್ ಹೊಡ್ಕೊಂಡು ಕೆಳಗೆ ಬಿದ್ದು ಪ್ರಜ್ಞೆ ತಪ್ತಾಳೆ. ಎಚ್ಚರಿಕೆ ಆದಾಗ ಹಾಸ್ಪಿಟಲ್ ಅಲ್ಲಿ ಇದ್ದಾಳೆ. ಆದ್ರೆ ಇದು ಕ್ರಿಸ್ಟಿ ಇರೋ ಹಾಸ್ಪಿಟಲ್ ಅಲ್ಲ, ಟೌನ್ ಇಂದ ಟಬಿತಾ ಹೊರಗೆ ಬಂದ್ಬಿಟ್ಟಿದ್ದಾಳೆ. ಯಾವ್ದೋ ದೊಡ್ಡ ಸಿಟಿಯಲ್ಲಿ ಇದ್ದಾಳೆ. ಡಾಕ್ಟರ್ ಬಂದು ಟಬಿತಾಗೆ ಹೇಳ್ತಾರೆ, ನೀವು ಕಾಡಿನಲ್ಲಿ ಹೈಕರ್ಸ್ ಗೆ ಸಿಕ್ಕಿದ್ರಿ, ಈಗ ನಿಮಗೆ ಪ್ರಜ್ಞೆ ಬಂದಿದೆ ಅಂತ. ಸೊ ಸ್ನೇಹಿತರೆ, ಸೀಸನ್ 2 ಇಲ್ಲಿಗೆ ಮುಗಿಯುತ್ತೆ. ಸೀಸನ್ 3 ಕೂಡ ಆದಷ್ಟು ಬೇಗ ಕಂಪ್ಲೀಟ್ ಮಾಡಿ. ಈ ಸೀಸನ್ ಗೆ ಸಂಬಂಧಿಸಿದ ಥಿಯರೀಸ್ ನ ಕೂಡ ನಿಮ್ಗೆ ಹೇಳ್ತೀನಿ ಸ್ನೇಹಿತರೆ. ಹಾಗಾಗಿ ಚಾನಲ್ ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಮತ್ತೆ ಮರಿದೆ ನೋಟಿಫಿಕೇಶನ್ ಬೆಲ್ ಐಕಾನ್ ನ ಆನ್ ಮಾಡಿ. ಇದರಿಂದ ನೆಕ್ಸ್ಟ್ ವಿಡಿಯೋ ಅಪ್ಲೋಡ್ ಆಗ್ತಿದ್ದಂಗೆ ನಿಮ್ಗೆ ನೋಟಿಫಿಕೇಶನ್ ಬರುತ್ತೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ಸ್ ಅಲ್ಲಿ ನಿಮ್ಮ ಅಭಿಪ್ರಾಯಗಳನ್ನ ತಿಳಿಸಿ. ಸೊ ಇದೇ ರೀತಿಯ ವಿಡಿಯೋವಿನೊಂದಿಗೆ ಮತ್ತೆ ನಿಮ್ಮನ್ನ ಭೇಟಿ ಆಗ್ತೀನಿ. ಧನ್ಯವಾದಗಳು.